ಕೇವಲ ಗೀತಾ ಪಾಠವು ಮುಖ್ಯವೋ, ಅದರಂತೆ ನಡೆಯುವುದು, ಅನುಷ್ಠಾನ ಮಾಡುವುದು, ಗೀತೆಯನ್ನು ಅನುಸರಿಸುವುದು ಮುಖ್ಯವೋ? ಸಾಮಾಜಿಕ ರಾಷ್ಟ್ರೀಯ ಕರ್ತವ್ಯಗಳು ಗೀತೋಪದಿಷ್ಟವಾದ ಧರ್ಮಕ್ಕೆ ಕಾರ್ಯರಂಗವೆಂಬುದನ್ನು ಚೆನ್ನಾಗಿ ಎತ್ತಿ ತೋರಿಸಿದವರು ಮಹಾತ್ಮ ಗಾಂಧೀಜಿಯವರು. ಅವರನ್ನು ರಾಜಕೀಯ ತಂದದ್ದು ಅವರ ಧರ್ಮೋತ್ಸಾಹ. ರಾಜ್ಯರಂಗದಲ್ಲಿ ಧರ್ಮವಿಲ್ಲದೆ ಹೋದಲ್ಲಿ ಜನಜೀವನದಲ್ಲಿ ಧರ್ಮವಿರಲಾರದು ಎಂದು ಅವರು ಮನಗಂಡಿದ್ದರು. ಅವರ ಧರ್ಮಶ್ರದ್ಧೆಯಿಂದ ಅವರಿಗೆ ರಾಜಕೀಯವು ಅವಶ್ಯವಾಯಿತು. ಅವರು ಸಂಜೆಯೂ ನಡೆಸುತ್ತಿದ್ದ ಪ್ರಾರ್ಥನಾ ಸಭೆಗಳು ರಾಜಕೀಯ ಸಭೆಗಳೂ ಆಗಿರುತ್ತಿದ್ದವು. ಆಯಾ ದಿನದ ಮುಖ್ಯ ಸಾರ್ವಜನಿಕ ವಿಚಾರಗಳನ್ನು ಆ ಸಭೆಗಳಲ್ಲಿ ಅವರು ಪ್ರಸ್ತಾವಿಸಿ ಜನಕ್ಕೂ ಸರಕಾರಕ್ಕೂ ವಿವೇಕ ಹೇಳುತ್ತಿದ್ದದ್ದು ಅವರ ಧರ್ಮಾನುಷ್ಠಾನದಲ್ಲಿ ಅತ್ಯಂತ ಮುಖ್ಯ ಭಾಗ. ಇದನ್ನು ನಮ್ಮ ಧರ್ಮಾಭಿಮಾನಿಗಳು ನೆನಪಿನಲ್ಲಿರಿಸಿಕೊಳ್ಳಬೇಕು. ಜೀವನದ ಯಾವ ಭಾಗದಿಂದಲೂ ಧರ್ಮವನ್ನು ವಿನಾಯಿಸತಕ್ಕದ್ದಲ್ಲ, ವಿನಾಯಿತಿ ಇಲ್ಲ. ನಾವು ಇವತ್ತಿಗೂ ರಾಜರ್ಷಿಗಳನ್ನು ನೋಡುತ್ತೇವೆ.